की जय, बोलो भारत माता की जय। वंदे मातरम, वंदे मातरम। बोलो भारत माता की जय। ಪಾಕಿಸ್ತಾನದ ವಿರುದ್ಧ ಭಾರತ ಜಯಬೇರಿಯಾಗಲಿ. ಪಾಪಿ ಪಾಕಿಸ್ತಾನ ವಿರುದ್ಧ ಪಾಪಿ ಪಾಕಿಸ್ತಾನ ವಿರುದ್ಧ ಪಾಪಿ ಪಾಕಿಸ್ತಾನ ವಿರುದ್ಧ बोलो भारत माता की जय, बोलो भारत माता की जय, वंदे मातरम, वंदे मातरम। ಸರ್, ಇಲ್ಲಿ ಆಂಜನೇಯನ ದೇವಸ್ಥಾನದಲ್ಲಿ ಕೂಡಿದಾರಲ್ಲ, ಈ ಕೂಡುವಂಥ ಉದ್ದೇಶ ಏನಿದೆ ಸರ್? ಪ್ರಥಮವಾಗಿ ಆಂಜನೇಯ ಪುತ್ರನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಇವತ್ತಿನ ದಿವಸ ಪಹಲ್ಗಾಮದಲ್ಲಿ ಭಾರತ ಮತ್ತು ಪಾಕಿಸ್ತಾನ ದೇಶಗಳ ನಡುವೆ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಭಾರತ ಸೈನಿಕರು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಕ್ಕಂಥ ಸನ್ನಿವೇಶಗಳು ಎದುರಾಗಿದ್ದಾವೆ. ಸೈನಿಕರು ಪ್ರಾಣವನ್ನು ಕಳೆದುಕೊಳ್ಳಬಾರದಂಥ ಇವತ್ತಿನ ದಿವಸ ನಾವು ಈ ಅಥಣಿ ತಾಲೂಕಿನ ಹಳ್ಳಾಳ ಗ್ರಾಮದಲ್ಲಿ ಆಂಜನೇಯ ಪುತ್ರನಿಗೆ ನಾವು ಅಭಿಷೇಕ ಮಾಡಿಸುವುದರ ಜೊತೆಗೆ ಭಾರತೀಯ ಸೈನಿಕರಿಗೆ ಒಳ್ಳೆಯ ಆಶೀರ್ವಾದವನ್ನು ನೀಡಬೇಕು. ತಮ್ಮ ಪ್ರಾಣವನ್ನು ಕಳೆದೇ ಇರುವ ರೀತಿಯಲ್ಲಿ ತಾವು ಪುನಃ ತಮ್ಮ ತಲೆಮಾರಿಗೆ ಬರಬೇಕಂತ ಇವತ್ತಿನ ದಿವಸ ನಾವು ದೇವರಿಗೆ ಅರ್ಚನೆಯನ್ನು ಮಾಡಿಸ್ತಾ ಇದ್ದೇವೆ. ಅಪ್ಪಿ, ನೀವು ಈಗ ಅಭಿಷೇಕ ಮಾಡಿಸಿದ್ರತ್ತು, ಅಭಿಷೇಕನ ಯಾವ ಕಾರಣಕ್ಕಾಗಿ ಮಾಡಿಸಿದ್ರಿ? ಮೊದಲಿಗೆ ನನ್ನ ಆರಾಧ್ಯ ದೇವನಾದ ಆಂಜನೇಯನನ್ನು ನನ್ನ ಮನದಲ್ಲಿ ನೆನೆಸುತ್ತಾ, ಇವತ್ತು ಪಾಕಿಸ್ತಾನಕ್ಕೂ ಮತ್ತು ಇಂಡಿಯಾಗ ಒಂದು ಯುದ್ಧ ನಡೆದೈತಿ. ಈ ಯುದ್ಧದಲ್ಲಿ ಪಾಕಿಸ್ತಾನದವರ ಸೋಲ್ಬೇಕು ಮತ್ತು ಇಂಡಿಯಾದಲ್ಲಿರುವಂಥ ಎಲ್ಲ ಸೈನಿಕರಿಗೂ ಈ ಆಂಜನೇಯನಲ್ಲಿರುವಂಥ ಒಳ್ಳೆಯ ಒಂದು ಶಕ್ತಿ ಸಿಗಬೇಕಂತ ಇವತ್ತು ಎಲ್ಲ ನಮ್ಮ ದೋಸ್ತರೆಲ್ಲರೂ ಕೂಡಿ ಇವತ್ತು ಆಂಜನೇಯನಿಗೆ ನಾವು ಅಭಿಷೇಕ ಮಾಡಿಸಿದ್ವಿ. जय श्री राम, ಜೈ ಜೈ ಶ್ರೀರಾಮ್, जय श्री राम, ಜೈ ಜೈ ಶ್ರೀರಾಮ್, जय श्री राम, ಜೈ ಜೈ ಶ್ರೀರಾಮ್, जय श्री राम, ಜೈ ಜೈ ಶ್ರೀರಾಮ್। बोलो भारत माता की जय, बोलो भारत माता की जय, बोलो भारत माता की जय, वंदे मातरम, वंदे ಮಾತರಂ। ಭಾರತ ದೇಶ ಪಾಕಿಸ್ತಾನ ದೇಶದ ವಿರುದ್ಧ ಇವತ್ತಿನ ದಿವಸ ಈ ಧರ್ಮ ಪಡೆ ನಡೆದಿರ್ತಕ್ಕಂಥ ಯುದ್ಧದ ಸನ್ನಿವೇಶವೇನೆಂದ್ರೆ ಅನಾವಶ್ಯಕವಾಗಿ ಧರ್ಮಾಂಧೀಯತೆ ಎತ್ತಿ ಕಟ್ಟಿ ಈ ದೇಶವನ್ನು ಈ ಭಯೋತ್ಪಾದಕ ಕೃತ್ಯಗಳನ್ನು ನಡೆಸಿ ದೇಶವನ್ನು ಹಾಳು ಮಾಡಬೇಕಂತ ಏನು ಈ ಅನ್ಯ ದೇಶಗಳು ಹೊರಟಿದ್ದಾವಲ್ಲ, ಇನ್ನು ಮುಂದೆ ಇದೇ ರೀತಿ ಆಗಬಾರ್ದು ಅಂತ ತಿಳ್ಕೊಂಡು ನಮ್ಮ ಭಾರತ ದೇಶ ಈ ಪಾಕಿಸ್ತಾನದ ವಿರುದ್ಧ ಏನು ದಾಳಿ ಮಾಡದ, ಶತ್ರು ಪಡೆಯನ್ನು ಏನು ನಾಶ ಮಾಡದ, ಇದು ಒಂದು ಇಡೀ ನಮ್ಮ ಪ್ರಪಂಚದ ಜೀವ ಸಂಕುಲಕ್ಕೆ ಒಂದು ಉದಾಹರಣೆಯಾಗಿದೆ. ಇದೇ ರೀತಿ ಭಯೋತ್ಪಾದನಾ ಕೃತ್ಯಗಳು ಮುಂದೆ ಯಾವುದೇ ರೀತಿ ಆಗದೇ ಇರುವ ನಿಟ್ಟಿನಲ್ಲಿ ಇದೊಂದು ಭಾರತ ದೇಶ ಎಲ್ಲ ದೇಶಕ್ಕೆ ಒಂದು ಉದಾಹರಣೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. बोलो भारत माता की जय, बोलो भारत माता की जय।